ಇಂಥ ಐಟಮ್ ಬರೋದಿಲ್ಲ ಅನ್ನಂಗಲ್ಲ, ಚರ್ಮದ್ದು ಎಂಥದನ್ನ ತಂದು ಕೊಡು ನೀನು. ಚರ್ಮವಾದದಾಗ ಒಂದು 40 ತರ ಐಟಮ್ ಇದಾವೆ. 40 ತರ ಡೊಳ್ಳು, ನಗಾರಿ, ಡಂಬಡಿ, ಡಗ್ಗ, ಡೋಲಕ್ಕು ಹಿಂಗೆ ಹೇಳ್ತಾ ಹೋದ್ರೆ 40 ಐಟಮ್ ಆಗ್ತಾವ. ಈಗ ಎಲ್ಲಾರು ಡಾಕ್ಟರ್, ಇಂಜಿನಿಯರ್ ಆದ್ರೆ ಇದು ಕುಲಕಸಬು ಮರೀತಿದ್ದಾರೆ ಅಂತ ಹೇಳಿ ಯಾರು ಮಾಡೋರು ಯಾರು? ಎಲ್ಲಾರು ಹಂಗೆ ಬಿಟ್ಕಂತ ಹೋದ್ರ ಡಾಕ್ಟರ್, ಇಂಜಿನಿಯರ್ ಆದ್ರೆ ಇದು ನಮ್ ಕುಲಕಸಬು ಮಾಡ್ಯಾರ ಯಾರು? ಹೌದು, ಅದನ್ನ ನಾವೆಲ್ಲ ಯೋಚನೆ ಮಾಡ್ಬೇಕಿಲ್ಲ. ಹಂಗಾರೆ ನಾನು ಡಿಗ್ರಿ ಮಾಡ್ಕೊಂಡಿದೀನಿ. ಡಿಗ್ರಿ ಹೋಲ್ಡ್ರಿ ನೀವು? ಏನ್ ಡಿಗ್ರಿ ಯಾವ್ದಾಗಿರೋದು? ಗೌರ್ಮೆಂಟ್ ಜಾಬ್ ಬಂದ್ರೆ ಒಳ್ಳೆ ಅಂದ ನೀವು. ಅಮ್ಮ ಗೌರ್ಮೆಂಟ್ ಜಾಬ್ ಬಂದ್ರು ಬೇಡ ಅಂದಿರ? ಬೇಡ ಅಂದದ. ನಾನು ಹೋಗಲ್ಲಮ್ಮ ನಿಮ್ಮನ್ ಬಿಟ್ಟು, ನಿಮ್ನ ಸಾಕಂತ ನಾನು ಯಾವ್ದೋ ಒಂದು ಇದಕ್ಕೆ ಕಸು ಮಾಡ್ಕೊಂತ. ಗೌರ್ಮೆಂಟ್ ನೌಕರಾಗಿ ಜೀವನ ಸೆಟ್ಲ್ ಆಗ್ತಿತ್ತಲ್ಲ ಸರ್? ಇಲ್ಲ, ಸೆಟ್ಲ್ ಆಗ್ತಿತ್ತು. ಬಟ್ ಏನಂದ್ರೆ ಇಷ್ಟು ನನ್ನ ಜನ ಗುರುತಿಡಿತಿದ್ದಿಲ್ಲ. ನಮ್ಮ ತಂದೆಯವರಿಗೆ 8 ರಾಜ್ಯ ಪ್ರಶಸ್ತಿ, 2 ರಾಷ್ಟ್ರ ಪ್ರಶಸ್ತಿ ಆಗಿದೆ. ರಾಷ್ಟ್ರ ಪ್ರಶಸ್ತಿ ಸಿಕ್ಬಿಟ್ಟಿದೆ ಆಲ್ರೆಡಿ? ಹೌದು, 2 ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ನಮ್ಮ ತಾಯಿಯವರಿಗೆ 2 ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಒಂದು ಸಂಸ್ಥೆ ನಮ್ಮ ಕಾಗಿನೆಲೆ ಮಠ ಸ್ವಾಮೀಜಿ ಅವರು ಕೊಟ್ಟಿದ್ದಾರೆ, ಕನಕ ರತ್ನ ಪ್ರಶಸ್ತಿ ಅಂತ. ಒಂದು ಭಾರ್ಗವ ಪ್ರಶಸ್ತಿ ಒಂದು ಸಿಕ್ಕಿದೆ. ಒಟ್ಟು ನಿಮ್ಮ ಫ್ಯಾಮಿಲಿ ಅಷ್ಟು ಪ್ರಶಸ್ತಿಗಳೇ ಇರೋದು ಎಲ್ಲರೂ ಕೂಡ. ಈಗ ಹೆಂಗೆ ಮನೆಗೆಲ್ಲ ಡಿಗ್ರಿಗಳು ತಗೊಂಡಿರ್ತೀರ, ನಂಗೆ ಪ್ರಶಸ್ತಿಗಳು ಅಷ್ಟು ತಗೊಂಡ್ಬಂದ್ಬಿಟ್ಟಿರಾ? ಅಷ್ಟು ಪ್ರಶಸ್ತಿಗಳು. ತಂದೆಯವರು ಗೋಲ್ಡ್ ಮೆಡಲ್ ಇದಾವ್ರಿ. ಹೌದ್ರಾ? ಬಂಗಾರ ಪದಕಗಳಿದಾವ, ಬೆಳ್ಳಿ ಕಡಗಗಳಿದಾವ. ಇವೆಲ್ಲ ಹಿಂಗ ಸಣ್ಣ ಸಣ್ಣವೆಲ್ಲ ನಾವು ಹಾಕೊಂಡಿವ್ರಿ. ದೊಡ್ಡವೆಲ್ಲ ದಪ್ಪನವೆಲ್ಲ ಒಳಗಿಟ್ಬಿಟ್ಟಿವಿ. ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ನಾವು ಇವತ್ತು ಹೊಸಪೇಟೆ ಹತ್ರ ಇರುವಂತಹ ಹಳೆ ಮಲ್ಪನ ಗುಡಿಗೆ ಬಂದಿದ್ದೀವಿ. ಸ್ನೇಹಿತರೆ, ಇಲ್ಲಿ ಪ್ರಕಾಶ್ ಅಣ್ಣ ಅವರು ಅಂತ ಅಂದ್ಬಿಟ್ಟು ಹಲವಾರು ಪ್ರಶಸ್ತಿ ಪುರಸ್ಕೃತರು ನಮ್ಮ ಜೊತೆ ಇದ್ದಾರೆ. ಅಣ್ಣ ಸ್ವಾಗತ ನಿಮಗೆ ಯೂಟ್ಯೂಬ್ ಚಾನಲ್ಗೆ. ಅವ್ರದ್ದು ಒಂದು ಸಣ್ಣ ಒಂದು ಅಂಗಡಿ ಇದೆ, ರೀಸೆಂಟ್ ಆಗಿ ಒಂದು 5 ವರ್ಷದಿಂದ ಸ್ಟಾರ್ಟ್ ಮಾಡಿರೋದು ಅಂತ ಅಂದ್ರು ನಮ್ಮ ಹತ್ರ. ಹಲವಾರು ಕಾರ್ಯಕ್ರಮ ಕೂಡ ಇವರು ಮಾಡಿದ್ದಾರೆ. ತುಂಬಾ ಸುವಾಸಿ ಡೊಳ್ಳು ಕುಣಿತದಲ್ಲೂ ಕೂಡ, ಹಾಗೆ ಡೊಳ್ಳುಗಳನ್ನು ಮಾಡೋದ್ರಲ್ಲೂ ಕೂಡ. ಬನ್ನಿ ಅವ್ರ ಅಂಗಡಿ ಪರಿಚಯನ ಮಾಡ್ಕೊಳ್ಳೋಣಂತೆ. ಅಣ್ಣ, ನಿಮ್ಮ ಅಂಗಡಿನ ಸ್ವಲ್ಪ ತೋರಿಸ್ಬೋದಾ? ಅಮ್ಮ ನಮಸ್ತೆ. ಅಮ್ಮರ ಹೆಸರು ಅಣ್ಣ? ಸುಭದ್ರಮ್ಮ. ಸುಭದ್ರಮ್ಮ. ಅಮ್ಮ ಎಷ್ಟು ವರ್ಷ ಅಮ್ಮ ನಿಮಗೆ? ನಮ್ಗೆ ಈಗ 60 ವರ್ಷ ಇರ್ಬೋದು. 60 ವರ್ಷ. 60 ವರ್ಷ. ಎಷ್ಟು ಜನ ಮಕ್ಕಳು ನಿಮಗೆ? ನಮ್ಗೆ ಗಂಡು ಮಕ್ಕಳು 4 ಜನ, ಹೆಣ್ಮಕ್ಳು 4 ಜನ, ಟೋಟಲ್ 8 ಜನ. 8 ಜನ ಮೊಮ್ಮಕ್ಕಳು, 4 ಜನ ಮಕ್ಕಳು. ಅಮ್ಮ, ನಿಮ್ಗೆ ಮದ್ವೆ ಆಗಿದ್ದು ವರ್ಷ ಯಾವಾಗಮ್ಮ? ಅಂದ್ರೆ ಎಷ್ಟನೇ ವಯಸ್ಸಿಗೆ ಮದ್ವೆ ಆಗಿದ್ದು? ಸರ್, ಅವಾಗ ಏನು ಫೋಟ್ ಇಲ್ಲ, ಏನಿಲ್ಲ. ಅಲ್ಲ, ಎಷ್ಟನೇ ವಯಸ್ಸಿಗೆ ಆಗಿದ್ದು ಅಂತ ಮದ್ವೆ? ಅವಾಗ ಚಿಕ್ಕ ವಯಸ್ಸಿಗೆ ಆಗೈತೆ ಸರ್. ಮತ್ತೆ 12-13 ವರ್ಷ. 12-13 ವರ್ಷ. ಸರ್, ಅಮ್ಮ ಬಾಲ್ಯ ವಿವಾಹ ತಗೊಂಡು ಜೈಲಿಗೆ ಹಾಕ್ತಾರ? ಅವಾಗ ಯಾರು ಹಾಕಿರಲಿಲ್ಲ ಅಂತೇಳಿ ಊರ್ ಗೌಡ್ರುಗಳು ಏನು ಬೈತಿರ್ಲಿಲ್ಲ? ಗೌಡ್ರ ಫ್ಯಾಮಿಲಿ ಹೌದ್ರಾ? ಅಂದ್ರೆ ಮೂಲತಃ ಯಾವ್ದು ಕುಲ? ನಮ್ಮ ಅಮ್ಮ ಅವ್ರದ್ದು ಹರಪನಹಳ್ಳಿ. ಹರಪನಹಳ್ಳಿ ನಮ್ಮ ಅಮ್ಮನ ಊರು. ನಮ್ಮ ಅಮ್ಮಂದು ಫ್ಯಾಮಿಲಿ ಗೌಡ್ರು ಮನೆತನ. ಅವರು 7 ಜನ ಮಕ್ಕಳು. ನೀವು 7 ಜನ? ನಾವು ಅಕ್ಕ ತಂಗಿಯರು, ಅಣ್ಣ ತಮ್ಮರೆಲ್ಲ 4 ಜನ. 5 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು. ನಮ್ಮ ಅಮ್ಮ ಅಪ್ಪ ಅಮ್ಮ ತೀರಿದಾರ. ನಮ್ಮ ಅಣ್ಣರ ಎಲ್ಲ ಮಾಡಿ ಹಂಗಾಗಿ ಇಲ್ಲಿಗೆ ಮದುವೆ ಮಾಡಿ ಕೊಟ್ಟಾರ ನಮ್ಮ ಅಮ್ಮಗ, ಈ ಊರಿಗೆ. ಅಲ್ಲಿ ಕುಲಕಸಬು ಅವರೆಲ್ಲ, ನಮ್ಮ ಅಮ್ಮ ಅವರೆಲ್ಲರೂ ಕುರಿ ಉಣ್ಣೆಂದ ಮಾಡ್ತಾರ ಐಟಮ್ ಎಲ್ಲ. ಅದನ್ನ ಇಲ್ಲಿ ನಮ್ಮಮ್ಮ ಅದನ್ನ ಮಾಡ್ತಾರ. ನಮ್ಮಪ್ಪಂದು ಚರ್ಮದ ಐಟಮ್. ನಮ್ಮಪ್ಪ ಡೊಳ್ಳು ಬಾಡಕಂತಾನೆ ಡೊಳ್ಳನ್ ರಿಪೇರಿ ಮಾಡೋದವ್ರು. ನಾವು ಚರ್ಮದ ಐಟಮ್ ಮಾಡ್ತೀವಿ. ನಮ್ಮಮ್ಮ ಕುರಿ ಉಣ್ಣೆ ಐಟಮ್ ಮಾಡ್ತಾರೆ ಅವ್ರ ತವ್ರ ಮನೆಗೆ. ನಮ್ಮಮ್ಮಂದು ಬಿಟ್ಟಿಲ್ಲ, ನಮ್ಮಪ್ಪಂದು ಬಿಟ್ಟಿಲ್ಲ. ಎರಡು ಒಟ್ಟಿಗೆ ಬಂದ್ಬಿಟ್ಟವೆ. 2 ಮಾಡ್ತೀವಿ. ಅಮ್ಮ, ಈಗ ನೀವು ಮದ್ವೆಗೆ ಹೊಸರಾಗ ಬಂದಾಗ ನಿಮ್ಮ ಮಾವಂದ್ರ ಇದ್ರಲ್ಲ, ಸೊ ಅವರು ಕುಲಕಸಬು ಇದೆ ಇತ್ತ? ಅವ್ರದ್ದು ಡೊಳ್ಳಿನ ಕಸಬು ಅಷ್ಟೇ. ಬರೀ ಡೊಳ್ಳು ತಯಾರು ಮಾಡ್ತಿದ್ರು, ಬಡಿಯಕ್ ಹೋಗ್ತಿದ್ರು. ಅವ್ರ ಮೊಮ್ಮಕ್ಕಳು ನಾವ್ ಯಾಕೆ ಮಾಡ್ಬಾರ್ದು, ಬೇರೆ ಕಡೆಗೆ ತರಕ್ ನಮಗ್ ಬೇಡ, ನಾವೇ ಮಾಡಿ ರೆಡಿ ಮಾಡಿ ತಯಾರು ಮಾಡಿ ಮಾರಾಟ ಮಾಡೋಣ ಅಂತ ಅವರೇ ರೆಡಿ ಮಾಡ್ತಾ ಇದಾರೆ. ಈಗ ಇವ್ರಿಗೆ ಎಷ್ಟು ವರ್ಷ? ಈಗ 49 ಇರ್ಬೋದು. ಅಂದ್ರೆ ಇವರು 49 ವರ್ಷ ಅಂತ ನಿಮಗೆ ಹವ್ಯಾಸ ಬಂದಿದೆ ಎಷ್ಟು ವರ್ಷದ ಅಣ್ಣ? ನಾವು 8 ವರ್ಷದಿಂದಾನೆ ಸ್ಟಾರ್ಟ್ ಮಾಡಿ. ವಯಸ್ಸೇ ಇಲ್ಲ. ಯಾವಾಗ ನನಗೆ ನೆನಪು ಬರ್ತತೆ, ಏನ್ ಕಾಣ್ತತೆ ಅದನ್ನೆಲ್ಲ ಮಾಡಿದಾರ ಅವರು. ಇಂಥ ಐಟಮ್ ಬರೋದಿಲ್ಲ ಅನ್ನಂಗಲ್ಲ, ಚರ್ಮದ್ದು ಎಂತದನ್ನ ತಂದು ಕೊಡು ನೀನು, ಮಾಡ್ಕೊಡ್ತಾರೆ. ಒಟ್ಟು ಇವ್ರ ಅಪ್ಪರ್ ಕಲ್ಸಿರೋದು ಅದನ್ನ? ಅವ್ರ ಅಪ್ಪರ್ ಕಲ್ಸಿರೋದು. ಸುಮಾರು ಒಂದು 3 ತಲೆಮಾರು ಹೋಗಿದ್ಯಾ? ಜಾಸ್ತಿ ಆಗಿದೆ ಸರ್, 5 ತಲೆಮಾರು ಆಗಿದೆ. ನಮ್ಮ ತಾತ ಅಪ್ಪ ಮಾಡ್ತಿದ್ರಂತೆ. ಅವರೆಲ್ಲ ಡೊಳ್ಳು ಕುಣಿತ ಮಾಡ್ಕೊಂತ ಅಂದ್ರೆ ನಮ್ಮ ಮನೆಗೆ ಸಂಬಂಧಪಟ್ಟಂಗ್ ಮಾಡ್ತಾ ಇದಾರೆ. ಆಮೇಲೆ ನಾವು ನಮ್ಮ ತಾತ ನಮ್ಮಪ್ಪ ಮಾಡ್ಕೊಂಬಂದ್ಮೇಲೆ ನಾವು ಇವಾಗ ಏನ ಮಾಡ್ತೀವಿ, ಯಾಕಂದ್ರೆ ಡೊಳ್ಳು ಕುಣಿತ ಬಹಳ ಬೇಡಿಕೆ ಐತೆ ಅಂತೇಳಿ, ಯಾಕೆ ನಾವು ಮಾಡಿ ಮಾರಬಾರ್ದು, ಎಲ್ಲರಿಗೆ ಸಿಗಲ್ಲ ಅಂತಾರೆ ಅಂತೇಳಿ ನಮ್ಮ ಇದರಿಂದ ನಾವು ಇವಾಗ ರೆಡಿ ಮಾಡಿ ಹೊಸದ್ ಮಾಡ್ತೀವಿ. ಅಂದ್ರೆ ಹೊಸದಾಗಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಈಗ ಸುಮಾರು ನಿಮ್ಮ ಅಂಗಡಿಲಿ ಈಗ 5 ವರ್ಷ ಆಯ್ತು ಅಂದ್ರಲ್ಲ, ಎಷ್ಟು ತರದ ಐಟಮ್ಸ್ ಗಳು ನಾವ್ ಇಲ್ಲಿ ನೋಡ್ತೀವಿ? ಚರ್ಮವಾದದಾಗ ಒಂದು 40 ತರ ಐಟಮ್ ಇದಾವೆ. 40 ತರ. ಡೊಳ್ಳು, ನಗಾರಿ, ಡಂಬಡಿ, ಡಗ್ಗ, ಡೋಲಕ್ಕು ಹಿಂಗೆ ಹೇಳ್ತಾ ಹೋದ್ರೆ 40 ಐಟಮ್ ಆಗ್ತಾವ ಚರ್ಮದ ಐಟಮ್ ಅಲ್ಲಿ. ಒಂದು ಕುರಿ ಉಣ್ಣೆ ಒಳಗೆ ಒಂದು 30 ಐಟಮ್ ಮಾಡ್ತೀವಿ. ದೃಷ್ಟಿದಾರ, ಕಂಕಣ, ಟೋಪಿ, ಶಾಲು, ಕಂಬಳಿ, ಗದಗಿ ಕಂಬಳಿ,
ಕರೆ ಕಂಬಳಿ, ಬಿಳೆ ಕಂಬಳಿ, ಈ ತರ ಒಂದ್ 30 ಐಟಮ್ ನಾವು ಎಲ್ಲ ಬಾಗಿಲು ತೋರಣ ಮಾಡ್ತೀರಿ? ಬಾಗಿಲು ತೋರಣ ಮಾಡ್ತೀವಿ, ಆಮೇಲೆ ದೃಷ್ಟಿ ದಾರ ಮಾಡ್ತೀವಿ, ಡೊಳ್ಳಿನ ಜೂಲ ಮಾಡ್ತೀವಿ. ಅಂದ್ರೆ ಡೊಳ್ಳಿಗೆ ಹಾಕೋ ಬಟ್ಟೆ ಮೇಲೆ ಬಟ್ಟೆ ಹಾಕ್ತಿವಲ್ರಿ, ಅದೇ ಅದೇ ಕಂಬಳಿ, ಅದೇ ನೀವು ಇವಾಗ ಅದನ್ನ ಮೇಲೆ ಹಾಕೋ ಬಟ್ಟೆ ಅಂತೀರಿ. ಇದು ಬಾಗಿಲಿಗೆ ಹಾಕದ ಬಾಗಿಲು ಪದರಿಗಳು ಇವೆಲ್ಲ. ಇದು ಈ ತರ ಧ್ವಜ, ಇದು ಧ್ವಜ ಅಲ್ಲ, ಬಾಗಿಲಿಗೆ ಹಾಕದ್ರೆ. ಇದು ಬಾಗಿಲಿಗೆ ಹಾಕದೆ, ಬಾಗಿಲಿಗೆ ಹಾಕದೆ ಎಲ್ಲ ಇದ್ರಾಗ ವೆರೈಟಿಗಳು ಇದಾವೆ, ಎಲ್ಲ ಡಿಸೈನ್ ಎಲ್ಲ ತರ ಇದಾವೆ. ಎಲ್ಲ ಇವು ಕುರಿ ಉಣ್ಣೆ ಮಾಡ್ತಾರಲ್ಲ ಸರ್, ವೈರು ಉಲ್ಲಂಡದಲ್ಲಿ ನಾವ್ ಆತರ ಏನು ಮಾಡಲ್ಲ, ಬರೀ ಕುರಿ ಉಣ್ಣೆ ನಾವ್ ಏನು ಎಲ್ಲ ವೆರೈಟಿ ಮಾಡ್ತೀವ್ರಿ ನಮ್ಮ ತಾಯಿಯವರು. ಆಮೇಲೆ ದೇವ್ರ ಜಡಿ ಕೂಡ ಕುರಿ ಉಣ್ಣೆಯಿಂದ ಮಾಡ್ತೀವಿ. ದೇವ್ರಿಗೆ ಜಡೆ ಅದು ಲಕ್ಷ್ಮಿ ಕುಂದ್ರಿಸ್ತಾರಲ್ಲ, ವರಮಹಾಲಕ್ಷ್ಮಿ ಹಬ್ಬದಾಗ ಇದು ಕುರಿ ಉಣ್ಣೆಯಿಂದ ಆಗಿರೋದಲ್ಲ, ಬಿಳಿ ಕುರಿ ಉಣ್ಣೆ, ಬಿಳೆದು ಮತ್ತೆ ಕರೆಯೋದು ಎರಡು ಬರ್ತಾವ್ರಿ. ಇದು ವರಮಹಾಲಕ್ಷ್ಮಿ ಸೀಸನ್ ಒಳಗೆ ಬಹಳ ಸೇಲ್ ಆಗ್ತೈತ್ರಿ ನಮ್ಮ ತಾಯಿಯವ್ರದ್ದು. ಡೊಳ್ಳಿಗೆ ಹಾಕೋ ಬಟ್ಟೆ, ಇದು ಡೊಳ್ಳಿಗೆ ಹಾಕದ್ ನೋಡ್ರಿ, ಅದೇ ಮುಂದೆ ಹಾಕ್ತಿವಲ್ಲ ಈ ತರ ಬಾಡಿಗೆ ಹಾಕ್ತಿವಲ್ಲ, ಅದು ಜೂಲ ಅಂತಾರ. ಈಗೆಲ್ಲ ಮಕ್ಬಲ್ ಬಟ್ಟೆಯಿಂದ ಎಲ್ಲ ಕಲರ್ ಇದೆ. ಮೊದ್ಲೆಲ್ಲ ಕುರಿ ಉಣ್ಣೆದೆ ಹಾಕ್ತಿದ್ರಲ್ಲ, ಈ ತರ ನಮ್ಮ ತಾಯಿಯವರೆಲ್ಲ ಮಾಡ್ತಾರೆ. ಈ ತರ ಶಾಲ್ಗಳು ಸನ್ಮಾನ ಮಾಡಕ್, ಇದು ಕುರಿ ಉಣ್ಣೆ ಸನ್ಮಾನಕ್ಕೆ. ಅಂದ್ರೆ ಇದನ್ನ ಮಾಡಿಫೈಡ್ ಮಾಡ್ಕೊಡ್ತೀರಾ ನೀವೇ? ಇಲ್ಲ, ಇದನ್ನ ಮಾಡಿಸ್ಕೊಂಡ್ ಬರ್ತೀವ್ರಿ, ನಮಗೆ ಮಾಡಕ್ ಬರೋದಿಲ್ಲ. ಅದೇ ಮಾಡಿಫೈಡ್ ಯಾವ ತರ ಕೇಳ್ತಾರ ಆ ತರ. ಇದನ್ನ ನೋಡ್ರಿ, ಈ ತರ ಕನಕದಾಸಂದು, ಈ ತರ ಸಂಗೊಳ್ಳಿ ರಾಯಣ್ಣಂದು, ಈ ಕಡೆ ಬೇಕು ಪ್ಯಾಟರ್ನ್ ಚೇಂಜ್. ಅದ್ರಾಗ ಈಗ ಎಲ್ಲಾ ಸಮುದಾಯದವರು ನಮ್ಮ ಸಮುದಾಯದ ಹಾಕೊಡ್ರಿ. ಈಗ ನಾಯಕರು ಬರ್ತಾರ, ವಾಲ್ಮೀಕಿ ಕೇಳ್ತಾರ, ಈಗ ಮತ್ತೆ ST ಅವರು ಅಂಬೇಡ್ಕರ್ ಅವ್ರದ್ದು ಕೇಳ್ತಾರ. ಯಾರ್ಯಾರು ಕೇಳ್ತಾರ ಎಲ್ಲರಿಗೂ ಮಾಡ್ಕೊಡ್ತೀವಿ. ಯಾರಿಗೂ ಒಟ್ಟು ಸುಮ್ನೆ ಯಾರಿಗೂ ಇಲ್ಲ ಅನ್ನಂಗಿಲ್ಲ, ಯಾರಂತೆ ಮಾಡ್ಕೊಡ್ತೀನಿ. ಹೌದು, ಇದು ನೋಡ್ರಿ ಸಿಂಪಲ್, ಇದು ಯಾರಾದ್ರೂ ಹಾಕೋಬಹುದು. ಇದು ಮಪ್ಲರ್ ಅಂತಾರೆ ಇದಕ್ಕೆ. ತಲೆ ಕಟ್ಕೊಂಡು ಟೋಪಿ, ತಲೆ ಕಟ್ಕೊಂಬೋದು, ಈ ತರ ಹಿಂಗ ಹಾಕ್ಲಿಕ್ಕೆ, ಸನ್ಮಾನಕ್ಕೆ ಎಲ್ಲ ಬರ್ತದೆ. ಈಗ ಜಯಂತಿಗಳು ಒಂದ್ ಸ್ಟಾರ್ಟ್ ಮಾಡ್ಯಾರ ಗೌರ್ಮೆಂಟ್ ನವರು. ನಮ್ಮ ಸಿಂಬಲ್ ಇರಲ್ರಿ ಕುರಿ ಉಣ್ಣೆ ಒಳಗ ಒಂದ್ ಇರ್ಲಿ ಅಂತ, ಅವ್ರಿಗೆ ಏನು ಚಿತ್ರ ಕೇಳ್ತಾರ ಅದನ್ನ ಆ ರೀತಿ ಮೋಲ್ಡ್ ಹಾಕೊಂಡ್ಬಂದು ಮಾಡ್ತಾರೆ. ಶಾಲ್ ತರ ಒಂಥರ ಇದು, ಟವಲ್ ತರ, ಶಾಲ್ ತರ, ಈ ತರ ಹಿಂಗ್ ಹಾಕೊಳ್ಳಕ್ಕೆ ಹಿಂಗ ಕೂಡ ಹಾಕೋಬಹುದು. ನಿಮಗೆ ಇದನ್ನೆಲ್ಲ ಸುಮಾರು ನಾನು ಕೇಳೋದ್ ಹೆಂಗ್ ಗೊತ್ತಾ, ಈಗ ನಿಮ್ಮ ತಾತನ ಕಾಲದಿಂದನೂ ಇದು ಬಳಸ್ತಿದ್ರು ಅಥವಾ ನೀವೇನಾದ್ರು ಹೊಸದಾಗಿ ಇದನ್ನ ಆಡ್ ಆನ್ ಮಾಡಿದ್ರ ಅಂತ ಹೇಳ್ಬಿಟ್ಟು, ಅಂದ್ರೆ ಇವಾಗ ಹೊಸದಾಗಿ ತಂದಿದ್ದೀರಾ ಇದನ್ನೆಲ್ಲ ಅಂತ? ಇಲ್ಲ, ಹೊಸದಾಗಿ ಅಂಬೋದೇನಿಲ್ಲ. ನಮ್ಮ ತಾತನ ಕಾಲದಾಗ್ಲಿಂದ ಮೊದಲಿಂದಾನು ಕಂಬಳಿ, ಬಟ್ ಈಗ ಏನಂದ್ರೆ ಅದಕ್ಕೆ ಹೊಸ ರೂಪ ತಂದಿದೀವಿ. ಅಂದ್ರೆ ಜನ ಕೇಳ್ತಕ್ಕಂತ ಸ್ವಲ್ಪ ಅಟ್ರಾಕ್ಷನ್. ಅವಾಗ ಏನಂದ್ರೆ ಕಂಬಳಿ, ಕುರುಬುರ್ ಮನೆಗೆ ಹೋದ್ರೆ ಕಂಬಳಿ ಐತ್ ನೋಡಪ್ಪ ಇಸ್ಕಂಬ ಅಂತ. ಈಗ ಕಂಬಳಿ ಒಂದಲ್ಲ, ಕಂಬಳಿ ಕುರಿ ಉಣ್ಣೆಯಿಂದ 30 ಐಟಮ್ ಮಾಡ್ತೀವಿ ನಾವು. ಈ ತರ ಶಾಲು, ಕಂಬಳಿ, ಟವಲು, ಟೋಪಿ, ಈ ತರ ಯಾವ ಡಿಸೈನ್ ಬೇಕೋ ಎಲ್ಲ ಟೈಪ್ ಮಾಡಿಕೊಡ್ತೀವಿ. ಅವಾಗ ಏನಂದ್ರೆ ಬರೀ ಕಂಬಳಿ ಅಂದ್ರೆ ಕಂಬಳಿ ಅಷ್ಟೇ. ಇವಾಗೆಲ್ಲ ನೋಡ್ರಿ ಈ ತರ ಎಷ್ಟು ನಮ್ಮಮ್ಮ ಮಾಡ್ತಾರ ಅಂದ್ರೆ ಒಂದು 30 ತರದ ಐಟಮ್ ಮಾಡ್ತಾರ. ಈ ತರ ಬಟ್ ಇದು ಕುರಿ ಉಣ್ಣೆದ ಐಟಮ್ ಎಲ್ಲ ಈ ತರ ಏನೇನ್ ಕೇಳ್ತಾರ ನಮ್ಗೆ ಈ ತರ ಬೇಕ್ರಿ ಅಂತಂದ್ರೆ ಆ ತರಾನೇ ಮಾಡ್ಕೊಡ್ತೀವಿ. ಈಗ ನೋಡ್ರಿ ಇದೆಲ್ಲ ಟೋಪಿಗಳು, ಅದ್ರಾಗ ಟೋಪಿ ಅಂದ್ರೆ ಒಂದೇ ಅನಿಸ್ತೈತಿ. ಈಗ ಟೋಪಿ ಒಳಗೆ 4-5 ಟೈಪ್ ಮಾಡ್ತೀವಿ. ಈಗ ಮುಸಲ್ಮಾನರದು ಕೂಡ ನಮಾಜ್ ಮಾಡಕ್ ಮಾಡ್ಕೊಡ್ತೀರಾ? ಹೌದು, ಅವರು ಕೂಡ ಅವರು ಒಯ್ತಾರ. ಆಮೇಲೆ ನಮಾಜ್ ಮಾಡಕ್ ಕೂಡ ಕಂಬಳಿ ಯೂಸ್ ಮಾಡ್ತಾರ ಮೊದ್ಲವರೆಲ್ಲ, ಅದಕ್ ಕೂಡ ಮಾಡ್ಕೊಡ್ತೀವಿ. ಆಮೇಲೆ ಯೋಗ ಮಾಡ್ತಾರ, ಯೋಗ ಮ್ಯಾಟ್ ಇದು ಯೋಗಕ್ಕೆ. ಇದು ಏನಂದ್ರೆ ಬಾರ್ಡರ್ ಹಾಕಿ ಮಾಡಿರ್ತೀವ್ರಿ, ಇದು ಯೋಗಕ್ಕೆ. ಚಿಕ್ಕ ಮಕ್ಕಳಿಗೆ ಈಗೆಲ್ಲ ಸ್ಕೂಲಲ್ಲಿ ಮಾಡ್ತಾರ, ಶನಿವಾರ ಎಲ್ಲ ನಾವು ಕೊಡ್ತೀವಿ. ರೋಟರಿ ಕ್ಲಬ್ಗೆ ಸ್ವಲ್ಪ ಚಿಕ್ಕಮೆ ಒಂದು 250 ಕೊಟ್ಟಿವ್ರಿ. ಆಮೇಲೆ ನಮ್ಮ ರಾಜ್ಯ ಅಲ್ಲದೆ ಹೊರ ದೇಶಕ್ಕೆ ಕೂಡ ನಾನು ಕಂಬಳಿ ಕೊಟ್ಟಿನಿ. ಯಾವ್ಯಾವ ಊರಿಗೆ? ಇಂಗ್ಲೆಂಡಿಗೆ ಕೊಟ್ಟಿನಿ. ಆಮೇಲೆ ಯಾವ್ಯಾವ ಊರವ್ರು ಬಂದಾರ, ಬಟ್ ನಮ್ಮಮ್ಮನ ಜೊತೆ ಫೋಟೋ ತಗ್ಸಿರೋ ಇದಾವೆ, ನಮ್ ಫೋಟೋ ತೋರಿಸ್ತೀನಿ ನಿಮಗೆ. ಫಾರಿನರ್ಸ್ ಕೂಡ ನನ್ನ ಕಂಬಳಿ ಒಯ್ದಿದ್ದಾರೆ. ಯಾಕಂದ್ರೆ ನಮಗೆ ಹಂಪಿ ಸಮೀಪ ಐತಲ್ರಿ, ಹಂಗಾಗಿ ವಿಸಿಟ್ ಮಾಡ್ತಾರ, ಏನೇನ್ ಐಟಮ್ ಅಂತ ನೋಡ್ತಾರ. ಕೆಲವೊಂದ್ ಬೇಕಂದ್ರೆ ಒಯ್ತಾರ. ಮಹಾರಾಷ್ಟ್ರ ಮೊನ್ನೆ ಅಮ್ಮ ತರಬೇತಿಗೆ ಹೋಗಿದ್ರು, ಜಾರ್ಖಂಡ್ ಹೋಗಿದ್ರು. ನಮ್ ತಾಯಿಗೆ ಮತ್ತೆ ಕಾಗಿನೆಲೆಯಿಂದ ಕನಕರತ್ನ ಪ್ರಶಸ್ತಿ ಸಿಗುತ್ತಮ್ಮ ಪುಣ್ಯಗಳೆಲ್ಲ. ಹಾಸನಾಂಬಿ ಅದು ಕೂಡ 10 ದಿನ ಹೋಗಿದ್ನಿ. ಹಾಸನಾಂಬಕ್ಕೆ ಕೂಡ ಗೌರ್ಮೆಂಟ್ ಇಂದ ಕಳಿಸ್ತಾರ್ರಿ ಸ್ಟಾಲ್ ಹಾಕಕ್ ಅಮ್ಮಗ. ಪ್ರತಿ ಸರ ಅವ್ರ ಏನ್ ಫಂಕ್ಷನ್ ಸರಸ್ ಮೇಳ ಅಂತ ಮಾಡ್ತಾರ ಒಕ್ಕೂಟದವ್ರು, ಅವ್ರು ನನ್ ಕರೆಸ್ತಾರ. ನೋಡ್ರಿ, ಹರಪನಹಳ್ಳಿಯಿಂದ ಇಲ್ಲಿ ಸೊಸೆ ಆಗ್ಲಿಲ್ಲ ಅಂದ್ರೆ ಬೆಲೆ ಸಿಕ್ತಿತ್ತಾ? ಮತ್ತೆ ನಂದು ಅದೃಷ್ಟ ಐತೆ. ನನ್ ಮಕ್ಕಳು ನನಗೆ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಡ್ತದಾರ. ನನ್ಗೆ ಏನ್ 4 ಜನ ಗಂಡ್ ಮಕ್ಳು ಅಂದ್ರಲ್ಲ? 2 ಹೆಣ್ಮಕ್ಳು 2 ಗಂಡ್ ಮಕ್ಳು. 2 ಹೆಣ್ಮಕ್ಳು 2 ಗಂಡ್ ಮಕ್ಳು. ಮೊಮ್ಮಕ್ಕಳು 4 ಜನ. ಇವ್ರು ಇಬ್ರು ಇದನ್ನೇ ಮಾಡ್ತಾರ ವೃತ್ತಿ? ಎಲ್ಲ ಇದೇ ಮಾಡ್ತಾರೆ. ನಮ್ ಸ್ವಸ್ಥರು ಕೂಡ ಹ್ಞೂನ್ರಿ ಹೆಣ್ಮಕ್ಳು ಮದ್ವೆ ಮಾಡಿ ಹೋಗಿದ್ದಾರೆ. ಈಗ ವಾದ್ಯಗಳಲ್ಲಿ ಎಷ್ಟು ತರ ಬರ್ತದೆ ನಿಮ್ಮ ಹತ್ರ? ವಾದ್ಯದಲ್ಲಿ 40 ಐಟಮ್ ಮಾಡ್ತೀವಿ. ವಾದ್ಯದಲ್ಲಿ 40 ಐಟಮ್ ಮಾಡ್ತೀವಿ. ಯಾವ್ಯಾವ ಅಂದ್ರೆ? ಡಮರುಗ, ನಗಾರಿ, ಡೊಳ್ಳು, ತಬಲಾ, ಡೋಲಕ್ಕು, ಜಂಬೆ, ಈ ತರ
ಎಲ್ಲ ಕೇಳಕಂತ ಹೋದ್ರೆ ನೀವು ಒಂಥರ ಹೆಂಗೆ ಹೇಳ್ತೀರ ಮಗ್ಗಿ ಹೇಳ್ದಂಗೆ ಆಗ್ತಿತ್ತು. ಎರಡು ನಾಲ್ಕು ಒಂದಂಗೆ ಮಗ್ಗಿ ಹೇಳ್ದಂಗೆ ಹೇಳ್ತಿದ್ರು ನೀವು. ಮಾಡ್ಬೇಕಲ್ಲ ಸರ್, ಯಾಕಂದ್ರೆ ಈಗ ಎಲ್ಲಾರು ಡಾಕ್ಟರ್ ಇಂಜಿನಿಯರ್ ಆದ್ರೆ ಇದು ಕುಲಕಸಬು ಮರೀತಿದ್ದಾರೆ ಅಂತ ಹೇಳಿ ಯಾರು ಮಾಡೋರು ಯಾರು? ಎಲ್ಲಾರು ಹಂಗೆ ಬಿಟ್ಕಂತ ಹೋದ್ರ ಡಾಕ್ಟರ್ ಇಂಜಿನಿಯರ್ ಆದ್ರೆ ಇದು ನಮ್ ಕುಲಕಸಬು ಮಾಡಾರ ಯಾರು? ಹೌದು, ಅದನ್ನ ನಾವೆಲ್ಲ ಯೋಚನೆ ಮಾಡ್ಬೇಕಿಲ್ಲ. ಹಂಗಾರೆ ನಾನು ಡಿಗ್ರಿ ಮಾಡ್ಕೊಂಡಿದೀನಿ. ಡಿಗ್ರಿ ಹೋಲ್ಡ್ರಿ ನೀವು? ಏನ್ ಡಿಗ್ರಿ ಯಾವ್ದಾಗಿರೋದು? ಗೌರ್ಮೆಂಟ್ ಜಾಬ್ ಬಂದ್ರೆ ಒಳ್ಳೆ ಅಂದ ನೀವು. ಅಮ್ಮ ಗೌರ್ಮೆಂಟ್ ಜಾಬ್ ಬಂದ್ರು ಬೇಡ ಅಂದಿರ? ಬೇಡ ಅಂದದ ನಾನು ಹೋಗಲ್ಲಮ್ಮ ನಿಮ್ಮನ್ ಬಿಟ್ಟು, ನಿಮ್ನ ಸಾಕಂತ ನಾನು ಯಾವ್ದೋ ಒಂದು ಇದಕ್ಕೆ ಕಸು ಮಾಡ್ಕೊಂತ. ಗೌರ್ಮೆಂಟ್ ನೌಕರಾಗಿ ಜೀವನ ಸೆಟ್ಲ್ ಆಗ್ತಿತ್ತಲ್ಲ ಸರ್? ಇಲ್ಲ, ಸೆಟ್ಲ್ ಆಗ್ತಿತ್ತು, ಬಟ್ ಏನಂದ್ರೆ ಇಷ್ಟು ನನ್ನ ಜನ ಗುರುತಿಡಿತಿದ್ದಿಲ್ಲ. ಸರ್ ಎಲ್ಲಿ ಸನ್ಮಾನಗಳು ಆಗ್ತಿರ್ಲಿಲ್ಲ. ಸನ್ಮಾನಗಳು ಹೊರಗೆ ಹೋದ್ರೆ ಎಷ್ಟು ಗೌರವ ಮಾಡ್ತಾರ, ಎಷ್ಟು ಬಾಪ ಅಂತಾರ. ಈಗ ನೀವ್ ಹೇಳ್ರಿ, ನಿಮ್ ಮಗ ಗೌರ್ಮೆಂಟ್ ನೌಕರಿ ಮಾಡ್ಬೇಕಿತ್ತ ಇದನ್ನೇ ಮಾಡ್ಬೇಕಿತ್ತ? ನನಗೆ ಇದನ್ನೇ ಚೆನ್ನಾಗಿ ಅನಿಸ್ತೈತ್ರಿ. ಆಮೇಲೆ ಫೈನಲ್ ಅದಂತರ ಹಂಗಾರೆ. ಯಾಕಂದ್ರೆ ಏನಂದ್ರ ನಾವ್ ಹೆಂಗ್ ದುಡ್ತೀವಿ ಆಮೇಲೆ ನಮ್ಗೆ ದುಡ್ಡು ಸಿಗ್ತೈತಿ, ನಮ್ಗೆ ಜೀವನಾನು ಸುಖವಾಗಿ ಸಾಕ್ತೈತಿ. ಜನ ಪ್ರೀತಿ ಪಡ್ತಾರ್ರಿ, ಜನಕ್ಕೆಲ್ಲ ಪ್ರೀತಿ ಗುರುತಿಡಿತಾರ, ಗೌರವ ಕೊಡ್ತಾರ, ನಮಗೆ ಅಷ್ಟು ಇಷ್ಟ ಪಡ್ತಾರ. ಈಗ ನೋಡ್ರಿ, ನೀವು ಅಲ್ಲಿಂದ ಬಂದಿರಿ, ಇಲ್ಲಿ ದಾವಣಗೆರೆಯಿಂದ ಬಂದಿರಿ, ಹೌದಾ? ನಮ್ಮ ಜಿಲ್ಲೆನೇ ಬೇರೆ, ನಿಮ್ ಜಿಲ್ಲೆನೇ ಬೇರೆ. ಬಟ್ ಅಲ್ಲಿಂದ ಇಲ್ಲಿಗೆ ಬಂದಿರೋ ಉದ್ದೇಶ ಏನಂದ್ರೆ ಇದನ್ನೆಲ್ಲ ಮಾಡ್ತಾರಂಬ ಉದ್ದೇಶಕ್ಕೆ ನೀವು ಬಂದಿರಿ, ಹೌದಾ? ನಾನೆಲ್ಲೋ ಆಫೀಸರ್ ಆಗಿ ಇಲ್ಲ ಏನೋ ಒಂದು ಗೌರ್ಮೆಂಟ್ ನೌಕರಿ ತಗೊಂಡಿದ್ರ ಏನೋ ಬಿಡಪ್ಪ, ನಮ್ಮೂರಂಗ್ ಮಾಡಾರ, ಅವರು ಏನೋ ಜಾಬ್ ಮಾಡ್ತಾರ. ಯಾರು ಬರ್ತಿದ್ರು? ಯಾರು ಬರ್ತಾರೆ? ಡಿ ಸಿ ಸಾರ್ ಬಂದಿದ್ದಾರೆ, ಡಿ ಸಿ ಮೇಡಮ್ ಬಂದಿದ್ದಾರೆ, ತಹಸೀಲ್ದಾರ್ ಬಂದಿದ್ದಾರೆ ಮೊನ್ನೆ ಸರ್ವ ಮಾಡಕ್ಕೆ ನಮ್ಮ ಮನೆಗೆ. ನೋಡ್ರಿ, ನೀವೇನೋ ಗೌರ್ಮೆಂಟ್ ನೌಕರಿ ತಗೊಂಡ್ರೆ ನೀವು ಹೋಗ್ಬೇಕಿತ್ತು ಬೇರೆ ಮುಂದೆ. ಈಗ ನಿಮ್ಮ ಮನೆ ಮುಂದೆ ಎಲ್ಲ ಬರ್ತಾರೆ. ಈಗ ನೋಡ್ರಿ, ಇದನ್ನ ರಾಜ್ಯೋತ್ಸವ ನಮ್ಮ ಅಪ್ಪಾಜಿಗೆ ಬಂದಿರೋದ್ರಿಂದ ನಮ್ಮ ಅಪ್ಪಾಜಿಗೆ ಅದು ಓಟಿಂದು RS ಏನ ಅಂತಾರ ಅದು ಮಾಡಕ ನಮ್ಮ ಅಪ್ಪಾಜಿನ ಫಸ್ಟ್ ಇನ್ವೈಟ್ ಮಾಡಿ ಅವರೇ ಮನೆಗೆ ಬಂದು ನಮ್ಮ ಅಪ್ಪಾಜಿ ಕಡೆ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ವಿಜಯನಗರ ಜಿಲ್ಲೆಯಿಂದ. ಇಲ್ಲಿ ಜಿಲ್ಲೆಯಿಂದಾನೆ? ಜಿಲ್ಲೆಯಿಂದ ಫಸ್ಟ್. ಯಾವ ಡಿಗ್ರಿ ಆಗಿರೋದು ನಿಮ್ದು? ನಮ್ದು ಆರ್ಟ್ಸ್ ಮಾಡಿದ್ದೀನಿ. ಆರ್ಟ್ಸ್? ಹಂಗಾರೆ ಫುಲ್ ಪ್ರೊಫೆಷನಲಿ ಟೀಚರ್ ಆಗ್ಬೋದಿತ್ತು ನೀವು ಹಾಗಾರೆ? ಆಗ್ಬೋದಿತ್ತು, ಬೇಡ ನಮ್ಗೆ ಅದು, ಯಾಕಂದ್ರೆ ನಮಗ್ ಕಷ್ಟ ಅವಾಗ ಊಟ ಮಾಡಕ್ಕಿಲ್ಲ. ಇವ್ನು ಓದಿಸ್ಕೊಂತ ಹಂಗೆ ಅವನು ದುಡ್ಕಂತಲೇ ಓದಿದ್ದಾನೆ. ಅದು ಹೆಂಗೋ ಮಾಡಿ 40,000 ಜೋಡಿಸಿದ್ರೆ ನನಗೆ ಬೇಡಮ್ಮ, ನಿಮ್ಮನ್ನ ಬಿಟ್ಟು ನಾನು ಹೋಗಲ್ಲ, ನಿಮ್ಮ ಜೊತೆಗೆ ಇದ್ದು ಯಾವುದೋ ಒಂದು ಮಾಡ್ತೇನೆ ಅಂತ ಇದಷ್ಟು ಮಾಡ್ಕೊಂತ ಬಂದು ನಮಗೆ ದೇವ್ರ ತನ್ನ ಕೊಟ್ಟೋದನ್ನ ಜನರೆಲ್ಲ ಗೌರವಿಸ್ತಾರ. ಯಾವ ಮೂಲೆಯಲ್ಲಿದ್ದರು ಕೂಡ ನಮ್ಮನ್ನ ಬಂದು, ಅಜ್ಜಿ ನೀವು ಚೆನ್ನಾಗಿದ್ದೀರಾ, ನಿಮ್ಮ ಐಟಮ್ಸ್ ನಮ್ಗೆ ಹಿಡಿಸೈತಿ, ಚೆನ್ನಾಗೈತಿ ನಮಗೆ ಗೊತ್ತಿರೋದು ಹೋಗ್ತಾರ ಸರ್. ನಮ್ಗೆ ಯಾವ್ದೋ ಒಂದು ಐಟಮ್ ಹೇಳಿರ್ತಾರ, ಫೋನ್ನಾಗ ಮಾತಾಡಿರ್ತಾರ, ಇಂಥದ್ದೊಂದು ಐಟಮ್ ಬೇಕಂದ್ರೆ ಬಸ್ಸಿಗೆ ಇಟ್ಟು ಕಳಿಸಿರ್ತೀವಿ. ಅವ್ರ ಮಕ್ಕ ನಾವು ನೋಡಿರೋದಲ್ಲ, ನಮ್ಮ ಮಕ್ಕ ಅವ್ರು ನೋಡಿರೋದಲ್ಲ. ಯಾವ್ದೋ ಒಂದ್ಸಲ ಹಂಪಿ ನೋಡಕ್ ಬರ್ತಾರ, ಇಲ್ಲೇ ಅವ್ರ ಊರ್ ಐತಡಪ್ಪ ಮಾತಾಡ್ಸೋಣ ಹೋಗ್ ಬರೋಣ ಅಂತ ಬಂದಿರ್ತಾರ. ನೀವು ಅವತ್ ಕಂಬಳಿಗೆ ಕಳಿಸಿದ್ರಲ್ರಿ, ನಮಗೆ ಅದು ಡೊಳ್ ಕಳಿಸಿದ್ರಲ್ರಿ ಅಂತಾರ. ನಮಗೆ ಗೊತ್ತಿರೋದಲ್ಲ ಏನಿಲ್ಲ, ಅನ್ಬೇಕಷ್ಟೇ. ಆದ್ರೆ ಬಂದಿರ್ತಾರ ಅಂತಾರೆ. ಡೊಳ್ ತೋರಿಸ್ತೀರಾ ನಮಗೆ ಹಂಗಾರೆ ನೀವು? ಮನೇಲಿ ಇದಾವ ಸರ್. ಇಲ್ಲಿ ಅಂಗಡಿಯಲ್ಲಿ ಯಾವ ಇಲ್ಲಿ ನೋಡ್ರಿ, ಈ ತರ ಡಮರುಗ ಗೊರವೈನರ್ ಬಳಸ್ತಾರೆ. ಇದು ಒಂದು, ಆಮೇಲೆ ಇದು ಸಣ್ಣದು ಡಮರುಗ, ಶಿವಂಗ್ ಪ್ರೀತಿಯಾಗಿರೋದು ಸಣ್ಣ ಡಮರುಗ ಇಲ್ಲ ಅದು? ಹೌದ್ರಿ. ಇದು ಕಟ್ಟಿಗೆ ಡಮರುಗ, ಅದ್ರಲ್ಲೇ ದೊಡ್ಡ ಸೈಜ್ ಇದು? ಅದ್ರಲ್ಲೇ ದೊಡ್ಡ ಸೈಜ್. ಅಂದ್ರೆ ಎಲ್ಲದಕ್ಕೂ ಚರ್ಮನೆ ಯೂಸ್ ಮಾಡಿರೋದು ನೀವು? ಹ್ಞೂನ್ರಿ, ಚರ್ಮನೆ. ಇದು ಅಂದ್ರೆ ಭಜನೆ ಮಾಡ್ಬೇಕಾದ್ರೆ ಇದು ಸಣ್ಣದು ಡೊಳ್ಳು. ಅಮ್ಮ ನಗಾರಿಗಳನ್ನು ಮಾಡ್ತೀರಾ? ಬರ್ರಿ, ಇವ್ರು ನೋಡ್ರಿ, ದುರ್ಗಾ, ಇಲ್ಲಿ ಆನೆಗೊಂದಿಯಲ್ಲೇ ಇದೆ ದುರ್ಗಾ ಟೆಂಪಲ್ ಇದೆಯಲ್ಲ. ಹೌದು ಹೌದು. ಅವರು ಅರ್ಚಕರು ಇವರು. ನಮಸ್ತೆ. ಅವ್ರು ಯಾವಾಗ ಬಂದ್ರು ಕೂಡ ನಮ್ಮನ್ನ ಪ್ರೀತಿ ಮಾಡದ ಹೋಗೋದಿಲ್ಲ. ಗುಡಿಗೆ ಏನಾದ್ರು ಬೇಕಂದ್ರೆ. ಅಜ್ಜವ್ರು ಬಂದಾರೆ? ಅಜ್ಜವ್ರು ಬಂದಿಲ್ಲ. ಇವ್ರು ಅಲ್ಲಿ ಮೇನು ದುರ್ಗಾ ಟೆಂಪಲ್ ಗೊತ್ತಲ್ಲ, ಆನೆಗೊಂದಿ, ಅಲ್ಲಿ ಇರ್ತಾರೆ. ನೀವು ಯಾವಾಗ ಹೋದ್ರು ಕೂಡ ಅವ್ರು ಇರ್ತಾರೆ. ಅಲ್ಲಿಗೆ ಸೇವೆ ಮಾಡ್ತೀರಾ? ಡೊಳ್ಳು ಕುಣಿತ ಮಾಡ್ತೀವಲ್ರಿ. ಹೌದ್ರಾ? ಅದಕ್ಕೇನೋ ಒಂದಿಷ್ಟು ಏನೋ ತಗೊಂಡ್ರೆ ಇಲ್ಲ? ಕೊಡ್ತಾರೆ ಅವರು ಕೊಡ್ತಾರೆ ಅಲ್ಲಿಗೆ ಕೊಡ್ತಾರೆ. ಬರ್ರಿ ಒಳಗ್ ಇಲ್ಲ, ಬರ್ರಿ ಬರ್ತೀರಾ? ಹೋಗಿ ಬರ್ಬೇಕಾರೆ ಬರ್ತೀರಾ? ಏನ್ ಐಟಮ್ ಏನಾದ್ರು ಬೇಕಾಗಿತ್ತು? ದೃಷ್ಟಿ ದಾರ ಅವೆಲ್ಲ ನಾನು ತೆಗೆದಿಟ್ಟಿರ್ತೀನಿ, ಎಲ್ಲ ರೆಡಿ ಮಾಡಿ. ಮೊನ್ನೆ ಅಮಾವಾಸ್ಯೆಗೆ ಮಾಡಿರೋ ಇದಾವ, ಅವನ್ನ ನಾನೆಲ್ಲ ರೆಡಿ ಮಾಡಿ ನಿಮಗೆ ಬರ್ರಿ ಅಲ್ಲಿಂದ ಬರ್ತೀನಿ. ದೃಷ್ಟಿದಾರ ಸಿಗುತ್ತೆ? ಸಿಗುತ್ತೆ. ನೀವೇ ತಯಾರು ಮಾಡೋದು? ನಾವೇ ಅಮಾವಾಸ್ಯೆ ದಿನ ಅದನ್ನ ಮಾಡ್ತೀವಿ. ಅಮ್ಮ ದೃಷ್ಟಿದಾರ ಅದು ಎಡಗಾರಿಗೆ ಹೆಣ್ಮಕ್ಳು ಕಟ್ತಾರೆ, ನಿಮ್ ಗಂಡ್ ಮಕ್ಳು ಬಲಗಾಲ ಕಟ್ತಾರೆ. ಕೊಳ್ಳಾಗ ಹಾಕೋಬಹುದು, ಕೈಯಾಗ ಹಾಕೋಬಹುದು, ಸೊಂಟಕ್ಕೆ ಕಟ್ಕೋಬಹುದು, ಗಾಡಿಗಳು ಕಟ್ತಾರೆ. ಇಂಥ ಐಟಮ್ಸ್ ದೃಷ್ಟಿಗಿಲ್ಲ ಅನ್ನಂಗಿಲ್ಲ. ಇದು ಹಿತ್ತಾಳೆಯಿಂದ ಮಾಡಿದ್ರ ವಿಶೇಷವಾಗಿ? ಇದು ಕಂಚಿಂದ್ರಿ, ಇದು ಪಂಚಲೋದ್ ಅಂತಾರ. ಅದು ಕಟ್ಟಿಗೆದ, ಇದು ಪಂಚಲೋದ್. ಇದು ಕಟ್ಟಿಗೆದಲ್ರ? ಹೌದ್ರಿ, ಇದು ಕಟ್ಟಿಗೆದ, ಇದು ಪಂಚಲೋದ್ರಿ. ಇದಕ್ಕೆಲ್ಲ ನಾವು ಸ್ಟಿಚ್ ಮಾಡಿ ಕೊಡ್ತೀವ್ರಿ. ಇದೆಲ್ಲ ತಗೊಂಬರ್ತೀವ್ರಿ, ಬೇರೆ ಕಡೆಯಿಂದ ಮಾಡಿಸಿ ಅಕ್ಸೆಲ್ಲರು ಆಚಾರ ಮಾಡಿ ಕೊಡ್ತಾರ. ಅದನ್ನ ತಗೊಂಬಂದು ಈ ರೀತಿ ರೆಡಿ ಮಾಡ್ತೀವಿ. ಎಷ್ಟು ದಿವಸ ಬೇಕಾಗುತ್ತೆ ಇದು ಒಂದು ರೆಡಿ ಆಗಕ್ಕೆ? 2 ದಿನ.
2 ದಿವಸ ಸಾಕು. 2 ದಿನ ಸಾಕು. ಈಗ ಡೋಲ್ ರೆಡಿ ಮಾಡ್ಬೇಕು ಅಂದ್ರೆ ಎಷ್ಟು ದಿವಸದ ಪ್ರೋಸೆಸ್ ಆಯ್ತದ? ಅದು ಅಂದ್ರೆ ಒಂದ್ ಸೈಡ್ ಒಂದಿನ ಹಾಕ್ತಿವಿ, ಒಂದ್ ಸೈಡ್ ಇನ್ನೊಂದ್ ದಿನ ಹಾಕ್ತಿವಿ. 2 ದಿವಸ 2 ದಿನ ಅಂದ್ರೆ ಒಳವು ರೆಡಿ ಮಾಡ್ಬೇಕಂದ್ರೆ ಒಂದು ವಾರ ಎಲ್ಲ ರೆಡಿ ಮಾಡ್ಬೇಕಂದ್ರೆ. ಚರ್ಮ ರೆಡಿ ಮಾಡ್ಬೇಕಂದ್ರೆ 3 ದಿನ ಆಗ್ತದ್ರಿ. ಚರ್ಮ ಎಲ್ಲ ತಗೊಂಬಂದು ಹದ ಮಾಡಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ 3 ದಿನದಾಗ ನಮಗೆ ಚರ್ಮ ರೆಡಿ ಸಿಗ್ತೈತೆ. ಅದನ್ನೆಲ್ಲ ಕೂದಲ ತೆಗೆದು ಎಲ್ಲ ರೆಡಿ ಮಾಡ್ತೀವಿ. ಎಲ್ಲ ನಮ್ಮ ಹತ್ರ ಇರೋವನ್ನ ನಮ್ಮ ಮನೇಲಿ ಇದಾವೋ ನಿಮಗೆಲ್ಲ ನಾನು ಅಲ್ಲೇ ತೋರ್ಸಂತ ಬರ್ತಾರೆ. ನಮ್ಮ ಸೊಸರು ಮೊಮ್ಮಕ್ಕಳು ಎಲ್ಲ ಚರ್ಮದ ಅದ ಕೂಡ ನಾವೆಲ್ಲ ಈಗ ನಿಮ್ಮ ಮೊಮ್ಮಕ್ಳು ಏನ್ ಮಾಡ್ತಿದಾರೆ? ನನ್ನ ಮೊಮ್ಮಕ್ಕಳು ಚರ್ಮ ಒಣ ಹಾಕ್ತಾರ, ಸಿಳ್ಳಿ ಕೊಡ್ತಾರ, ಬರ್ತದೆ. ಆಮೇಲೆ ಅದು ಮಳೆ ಎಲ್ಲ ಕಿತ್ ಕೊಡ್ತಾರ. ಬರ್ತಂತಡೆ ಏನಾದ್ರೂ ನಮ್ಗೆ ಸಹಾಯ. ನಾನು ನೂಲ್ ಹಾಕಿದ್ರ ಈ ತರ ಮಾಡಕಂತ ಅದಕ್ಕೆ ಹಾಕಿ ಕೊಡ್ತಾರ. ಮೊಮ್ಮಕ್ಳಿಗೂ ಕಲ್ಸಿರಂಗ ಎಲ್ಲ ಡೊಳ್ಳು ಹೊಡಿತಾರ. ಅವ್ರು 3 ವರ್ಷದಾಗ್ಲಿಂದ ಡೊಳ್ಳು ಹೊಡಿತಾರ. ಈಗ ನಿಮ್ಮ ಒಂದು ನಿರ್ಧಾರ ಏನೀಗ? ನಿಮ್ಮ ಮಕ್ಕಳಿಗೆ ಏನ್ ಕಲಿಸ್ಬೇಕು ಅಂತಿರೋದು ನೀವು? ಅಲ್ಲ, ನಾವು ಇವಾಗ ಸ್ಕೂಲಿಗೆ ಕಳಿಸ್ತಾ ಇದೀವ್ರಿ. ಒಬ್ಳು DOT ಟೆಕ್ನಿಷಿಯನ್ ಮಾಡಿ ಪ್ಯಾರಾಮೆಡಿಕಲ್ ಒಳಗ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗ್ತದಾಳ. ನೋಡೋಣ ಅವಳದ್ದು ಏನೇನ ಅದೃಷ್ಟ ಐತೆ ಅಂದ್ರೆ. ಅವಳು ಡೊಳ್ಳು ಕುಣಿತ ಮಾಡ್ತಾಳೆ. ಅವರು ಮಾಡ್ತಾರೆ. ಅವಳದೊಂದು ಟೀಮ್ ಇದೆ. ಅವಳು ಅಂಡಮಾನಿಗೆಲ್ಲ ಹೋಗಿ ಬಂದಿದ್ದಾಳೆ. ಅದಕ್ಕೋಸ್ಕರ ಇವಾಗ ಫ್ರೀ ಸೀಟ್ ಸಿಕ್ಕಿದೆ ಅವಳಿಗೆ. ನಾನ್ ಕೊಡ್ತೀನಿ ನೀನ್ ಕೊಡ್ತೀನಿ ಅಂತ ಒಂದು 20 ಕಾಲೇಜ್ನವ್ರು ಕರೆದಿದ್ರು. ಮೂಡುಬಿದ್ರಿ ಕೂಡ ಒಂದು ಫೋನ್ ಬಂದಿತ್ತು ನಮ್ಗೆ. ಅಲ್ಲಿ ನಾವು ಡೊಳ್ಳು ಮಾಡಿಕೊಟ್ಟಿವ್ರಿ. ಹಂಗಾಗಿ ನಾವು ಇಲ್ಲೇ ನಮಗೆ ಸಮೀಪ ಆಗ್ತದಂತ ಹೊಸಪೇಟೆಯಲ್ಲಿ ಗೋಪಿನಾಥ್ ಕಾಲೇಜ್ಗೆ ಹಾಕಿದ್ವಿ. ನಿಮಗೆ ಫಸ್ಟ್ ಬಂದಂತ ಪ್ರಶಸ್ತಿ ಯಾವುದು? ನಮಗೆ ಫಸ್ಟ್ ಅಂದ್ರೆ ನಿಮಗೆ ಬಂದಿದ್ದು, ತಂದೆಯವರಿಗೆ ಬಂದಿದ್ದು? ನನಗೆ ಬಂದಿದ್ದವು, ನಮ್ಮ ತಂದೆಯವರಿಗೆ ಬಂದಿದ್ದವು. ನಮ್ಮ ಅಪ್ಪಾಜಿಗೆ ಬಂದಿರೋದು ಜಾನಪದ ಲೋಕ ಪ್ರಶಸ್ತಿ ಬಂದಿದೆ. ನನಗೆ ಜಾನಪದ ಸಿರಿ ಬಂದಿದೆ. ನಿಮಗೆ ಜಾನಪದ ಸಿರಿ ಅಂತ ಹೇಳಿ. ಆಮೇಲೆ ನನಗೆ 4-5 ಆಗಿದಾವು. ನಮ್ಮ ತಂದೆಯವರಿಗೆ 8 ರಾಜ್ಯ ಪ್ರಶಸ್ತಿ, 2 ರಾಷ್ಟ್ರ ಪ್ರಶಸ್ತಿ ಆಗಿದೆ. ರಾಷ್ಟ್ರ ಪ್ರಶಸ್ತಿ ಸಿಕ್ಬಿಟ್ಟಿದೆ ಆಲ್ರೆಡಿ? ಹೌದು, 2 ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದಾವೆ. ನಮ್ಮ ತಾಯಿಯವರಿಗೆ 2 ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಒಂದು ಸಂಸ್ಥೆ ನಮ್ಮ ಕಾಗಿನೆಲೆ ಮಠ ಸ್ವಾಮೀಜಿ ಅವರು ಕೊಟ್ಟಿದ್ದಾರೆ, ಕನಕ ರತ್ನ ಪ್ರಶಸ್ತಿ ಅಂತ. ಒಂದು ಭಾರ್ಗವ ಪ್ರಶಸ್ತಿ ಒಂದು ಸಿಕ್ಕಿದೆ. ಒಟ್ಟು ನಿಮ್ಮ ಫ್ಯಾಮಿಲಿ ಅಷ್ಟು ಪ್ರಶಸ್ತಿಗಳೇ ಇರೋದು ಎಲ್ಲರೂ ಕೂಡ. ಈಗ ಹೆಂಗೆ ಮನೆಗೆಲ್ಲ ಡಿಗ್ರಿಗಳು ತಗೊಂಡಿರ್ತೀರ, ಹಂಗೆ ಪ್ರಶಸ್ತಿಗಳು ಅಷ್ಟು ತಗೊಂಡ್ಬಿಟ್ಟಿರಾ? ಅಷ್ಟು ಪ್ರಶಸ್ತಿಗಳು. ತಂದೆಯವರು ಗೋಲ್ಡ್ ಮೆಡಲ್ ಇದಾವ್ರಿ. ಹೌದ್ರಾ? ಬಂಗಾರ ಪದಕಗಳಿದಾವ, ಬೆಳ್ಳಿ ಕಡಗಗಳಿದಾವ. ಇವೆಲ್ಲ ಹಿಂಗ ಸಣ್ಣ ಸಣ್ಣವೆಲ್ಲ ನಾವು ಹಾಕೊಂಡಿವ್ರಿ. ದೊಡ್ಡವೆಲ್ಲ ದಪ್ಪನವೆಲ್ಲ ಒಳಗಿಟ್ಬಿಟ್ಟಿವಿ. ಹಾಕಣಕ್ ಆಗಂಗಿಲ್ಲ. ತೋರಿಸ್ತೀನಿ ನಿಮಗೆ ನಾನು. ಆಯ್ತು ಆಯ್ತು. ಈಗ ಇದಿಷ್ಟು ಐಟಮ್ಸ್ ಗಳ ಬಗ್ಗೆ ಹೇಳಿದ್ರಲ್ಲ, ಈಗ ಇದು ನಿಮಗೆ ಸ್ಟೀಲ್ ಅಲ್ಲಿ ಬಳಸಿದ್ರ, ಅವಾಗ ಮರದಲ್ಲಿ ಬರ್ತಿತ್ತು. ಇದಕ್ಕೂ ಅದಕ್ಕೂ ಏನ್ ವಿಶೇಷ? ಅದು ಕಟ್ಟಿಗೆ ಇದಂದ್ರೆ ಪೂಜೆಗೆ ಬರ್ತೈತ್ರಿ. ಸ್ವಲ್ಪ ಭಾರ ಇರ್ತೈತೆ, ಆಮೇಲೆ ಸೌಂಡ್ ಚೆನ್ನಾಗಿರ್ತೈತಿ ಕಟ್ಟಿಗೆದ್ರಲ್ಲಿ. ಇಲ್ಲಿ ಬಡಿದ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ 4 ಕಿಲೋಮೀಟರ್ ತಕ್ಕನ ಆವಾಜ್ ಕೇಳಿಸ್ತೈತ್ರಿ. ಇದು ಅಂದ್ರೆ ಸುಮ್ನೆ ಇವಾಗಿನ ತಾತ್ಕಾಲಿಕ ಗಣೇಶ್ ಹಬ್ಬ ಅದಕ್ಕೆ ಫಂಕ್ಷನ್ ಗಳಿಗೆ ಮಕ್ಕಳಿಗೆ. ಬಟ್ ಆದ್ರೆ ನೀವು ಇದಕ್ಕೆ ಪ್ಲಾಸ್ಟಿಕ್ ಬಳಸಿಲ್ಲಲ್ಲ, ಅದು ವಿಶೇಷ ಏನು ಅಂತ? ಇದು ಯಾಕಂದ್ರೆ ಈಗ ಎಲ್ಲಾ ಕಡೆಗೆ ಇದು ಸಿಕ್ತೈತ್ರಿ ಸ್ಟೀಲಿಂದು. ಎಲ್ಲಾ ಕಡೆಗೆ ಫೈಬರ್ ಯೂಸ್ ಮಾಡ್ತಾರೆ. ನಾವು ಕಲ್ತಿರೋರು ಯಾಕೆ ಫೈಬರ್ ಯೂಸ್ ಮಾಡ್ಬೇಕಂತ ಹೇಳಿ ಅದಕ್ಕೆ ಕೂಡ ಚರ್ಮ ಹಾಕಿ ರೆಡಿ ಮಾಡಿ. ಇದಕ್ಕೂ ಎಕ್ಸ್ಪೆನ್ಸ್ ಅದಕ್ಕೂ ಏನು ಡಿಫ್ರೆನ್ಸ್ ಇದೆ? ಏನಂದ್ರೆ ಇದಕ್ಕೆ ಚರ್ಮ ಹಾಕಿದ್ರೆ ಸ್ವಲ್ಪ ಸೇಲ್ ಜಾಸ್ತಿ ಆಗುತ್ತೆ. ದುಡ್ಡಿನಲ್ಲಿ ರೇಟ್ ಜಾಸ್ತಿ ಅದ ಕಟ್ಟಿಗೆದ ರೇಟ್ ಜಾಸ್ತಿ ಇರ್ತೈತಿ. ಅಲ್ಲಲ್ಲ, ಚರ್ಮದ ಇದು ಬಳಸಿರಲ್ಲ ಮೇಲಿಂದ ಲೇಯರ್, ಸೊ ಇದಕ್ಕೂ ಪ್ಲಾಸ್ಟಿಕ್ ಹೋಲಿಸಿದ್ರೆ ಇದ್ರಲ್ಲಿ ಜಾಸ್ತಿ. ಇದಂದ್ರೆ ನಿಮಗೆ 300 ಬೀಳ್ತೈತ್ರಿ ಪ್ಲಾಸ್ಟಿಕ್ ಇಂದ. ಇದು ಯಾವ್ದು ಚರ್ಮದ್ದು. ಪ್ಲಾಸ್ಟಿಕ್ ಇಂದ ಅಂದ್ರೆ 150 ಬೀಳ್ತೈತಿ. ಇದು ಪ್ಲಾಸ್ಟಿಕ್ ಇಂದ್ರಿ ಇಲ್ಲಿದು, ಅವು ನಿಮಗೆ ಚರ್ಮದ್ದು. ಇಷ್ಟ ಡಿಫ್ರೆನ್ಸ್ ಹಂಗಂದ್ರೆ ಅಲ್ಲಿ ಮಾಡಿಟ್ಟಿರಲ್ಲ, ಅದೇ ತಾನೇ ಹೇಳಿದ್ ಮರದ್ದು. ಆಮೇಲೆ ವಿಶೇಷವಾಗಿ ಅದು ಫಾರಿನ್ ಇಂದ ಆಗ್ಲೇ ತೋರಿಸ್ತಿದ್ರಲ್ಲ, ಅದೇನು ಜಂಬೆ ಜಂಬೆ ಅಂತನಾ? ಇಲ್ಲಿದೆ ಡಿಫ್ರೆನ್ಸ್. ಇದು ಪ್ಲಾಸ್ಟಿಕ್ಸ್ ಇಂದು. ಜಸ್ಟ್ ನಿಮಗೆ ಇದು ಬೇಕು ಅಂದ್ರೆ ಇದನ್ನ ಮಾತ್ರ ಕೊಡ್ತಿರಬೇಕು ನೀವು, ಇದೇ ತರ ರೆಡಿ ಮಾಡಿ. ಕೊಡ್ತೀನಿ. ಇದು ಕೂಡ ಕೊಡ್ತೀನಿ. ಈಗ ಸ್ಟೀಲಿನ ಡೊಳ್ಳು ಯೂಸ್ ಮಾಡೋರು ಅಕಸ್ಮಾತ್ ನಮಗೆ ಫೈಬರ್ ಬೇಡಪ್ಪ ಅಂತಂದ್ರೆ ಅದಕ್ಕೆ ಚರ್ಮ ಕೂಡ ಹಾಕೊಡ್ತೀವಿ. ಅದು ನಿಮಗೆ ಸಪರೇಟ್ ನಂಬರ್ ಹೇಳಿದ್ರೆ, ಅದ್ರ ಸೈಜ್ ನಂಬರ್ ಹೇಳಿದ್ರೆ ಸಿಗ್ತೈತ್ರಿ. ಇದು ಜಂಬೆ ಅಂತ ಹೇಳ್ರಿ. ಫಾರಿನರ್ಸ್ ಬಡಿಯೋದು, ವಾದ್ಯ ಬಡಿತಾರೆ. ಇದು ಈ ಕನ್ನಡದವ್ರು ಕೂಡ ಬಡಿತಾರ. ಬಹಳ ಬೇಡಿಕೆ ಐತ್ರಿ. ಭಜನೆ ಕೂಡ ಬರಸ್ತಾರ. ಇಷ್ಟೇ ಫಾರಿನರ್ಸ್? ಇಲ್ಲ ಬಹಳ ಇದಾವ ಇದ್ರಾಗ. ರಿದಮ್ ಬಹಳ ರಿದಮ್ಸ್ ಬರ್ತಾವ. ಬಹಳ ರಿದಮ್ ಎಲ್ಲ ನನ್ನ ಮಕ್ಕಳೆಲ್ಲ. ಅಲ್ಲ, ಇವೆಲ್ಲ ಇತ್ತೀಚೆಗೆ ಬಂದಿರತಕ್ಕಂತ ವಾದ್ಯಗಳು ಇವು. ಹೌದು. ಫಸ್ಟಿಗೆಲ್ಲ ಇದು ನೋಡಕ್ ಇಲ್ಲ. ಇದು ಯಾಕಂದ್ರೆ ನಾವು ಡೊಳ್ಳು ಮಾಡ್ತೀವಲ್ರಿ, ಅದ್ರೊಳಗೆ ಉಳಿದಿರೋ ಕಟ್ಟಿಗೆನ ವೇಸ್ಟ್ ಮಾಡಬಾರ್ದು ಅಂತೇಳಿ ಈ ತರ ಚೌಡ್ಕಿ, ಆಮೇಲೆ ಈ ತರ ದಿಂಬಡಿ, ಜೋಗಮ್ಗಳು ಬರ್ತಾರಲ್ಲ ಅದನ್ನ ಹಿಡ್ಕೊಂಡ್ ಚೌಡ್ಕಿ, ಈ ತರ ದಿಂಬಡಿ, ಈ ತರ ಐಟಮ್ ಎಲ್ಲ ಮಾಡ್ತೀವ್ರಿ. ಈಗ ನೋಡ್ರಿ ಇದೆಲ್ಲ ವೇಸ್ಟ್ ಆಗ್ಬಿಡ್ತೈತಿ ಚಿಕ್ಕದೆಲ್ಲ. ಇದನ್ನ ಹಿಂಗ್ ಕಟ್ ಮಾಡ್ಕೊಂಡ್ರೆ ಚೌಡಿಕೆ ಆಗ್ತೈತ್ರಿ. ಮತ್ತೆ ಇನ್ನ ನಿಮ್ಗೆ ವೇಸ್ಟ್ ಆಯ್ತಪ್ಪ ಅಂದ್ರೆ ಈ ಸೈಜ್ ಕಟ್ ಮಾಡ್ಕೊಂಡ್ರೆ ಇದು ದಿಂಬಡಿ ಆಗ್ತದೆ. ದಿಂಬಡಿ ಏನಪ್ಪಾ ಅಂದ್ರೆ ನಮ್ಮ ಯಾವ್ದು ಕೆಡಿಸಬಾರ್ದಂಬ ಮನಸ್ಸಿನಲ್ಲಿ ಇತ್ತಪ್ಪ ಅಂದ್ರೆ ಯಾವ್ದು ಕೆಡಲ್ಲ ಅಷ್ಟು. ಹೌದು. ಆಮೇಲೆ ನಿಮಗೆ ದೊಡ್ಡ ಅಲ್ಲಿಗೆ ಕೂಡ ಮೊಹರಮ್ಮಲ್ಲಿ ಬಾರಿಸ್ತಾರೆ. ಈ ತರ ಅಲ್ಲಿಗೆ ಕೂಡ ಸಿಗ್ತಾವ ನಮ್ಮ ಕಡೆಗೆ. ಹಲ್ಲಿಗೆ ಅಂದ್ರೆ ಫಸ್ಟ್ ಊರಲ್ಲೆಲ್ಲ ಹೇಳ್ಕಂತ ಬರ್ತಿದ್ರು, ಅಂದ್ರೆ ಏನೋ ಸಾರ್ ಹಾಕೋದು ಅಂತ ಅಂತೀವಲ್ಲ ನಾವು, ಸಾರ್ ಹಾಕಕ್ ಬರ್ತಿದ್ರು ಅಂತ. ಅದಕ್ಕೆಲ್ಲ ಬರ್ತಾರೆ. ಸಾರ್ ಹಾಕ್ತಿದ್ರಲ್ಲ ಆತರ ಸಾರ್ ಹಾಕ್ತಿದ್ರು. ಈ ತರ ನಾವೇ ರೆಡಿ ಮಾಡ್ತೀವಿ. ಇವೆಲ್ಲ ಪುರಿ ಹಾಕಿ ಇದನ್ನೆಲ್ಲ ರೆಡಿ ಮಾಡ್ತೀವಿ. ಅಲ್ಲ, ಇಷ್ಟು ಐಟಮ್ಸ್ಗಳು ನೀವು ದಿವಸ ಮಾಡ್ತಾನೆ ಇರ್ತೀರಾ ಏನು ಅಂತ? ನಮ್ದು ಕೆಲಸನೇ ಇದು. ನಾವು ಕುಂದ್ರಂಗಿಲ್ಲ. ಈಗ ಇದು ಅಲ್ಲಿಗೆ ರೆಡಿ ಮಾಡ್ಬೇಕಂದ್ರೆ 4 ದಿನ ಬೇಕು. ಈಗ ನೋಡ್ರಿ ಇದಕ್ಕೆ ಪ್ರೋಸೆಸ್ ಏನಂದ್ರೆ ಒಂದು ಚರ್ಮ ತಗೊಂಬಂದು ಅದನ್ನೆಲ್ಲ ಒಣಗಿಸ್ಕೊಂಡು ಕೂದಲ ತಕ್ಕೊಂಡು
ಇದಕ್ಕೆಲ್ಲ ಉರಿ ಕೊಯ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ನೀರ್ನ ನೆನಿಟ್ಟು ಬಿಗಿ ಕುಂತ್ಕೊಂಡ್ರೆ 2 ತಾಸು ಬೇಕು ಒಂದು ಅಲ್ಲಿಗೆ ಇದು ಹಿಂದಿಲ್ ಪ್ರೋಸೆಸ್ ನಡಿಬೇಕಲ್ಲ ಅದನ್ನೆಲ್ಲ ನಾವು ದಿನ ಮಾಡ್ತಾನೆ ಇರ್ತೀವಿ. ದಿವಸ ಮಾಡ್ತಿರ್ಬೇಕು ಒಟ್ಟು. ದಿನ ಮಾಡ್ತಾನೆ ಇರ್ತೀವಿ. ಅಪ್ಪ ಅವರು ನೀವು ಸುಮ್ ಮಾಡೋದೇ ಕೆಲಸ? ಎಲ್ಲರೂ ಮಾಡ್ತಾರೆ ನಮ್ಮ ಮನೆಗೆ. ನಮ್ಮ ಹೆಣ್ಮಕ್ಳು ಕೂಡ ಮಾಡ್ತಾರೆ. ನಾನು ಅಕಸ್ಮಾತ್ ಎಲ್ಲಾದ್ರೂ ಡೊಳ್ಳು ಕುಣಿತ ಮಾಡಕ್ ಹೋದ್ರೆ ನಮ್ಮ ಹೆಣ್ಮಕ್ಳು ಚರ್ಮ ಯಾರನ್ನ ಈ ಮಟನ್ ಶಾಪಿಂದ ತಂದು ಕೊಟ್ರೆ ಅದನ್ನ ತಗೊಂಡು ಎಲ್ಲ ಇಗ್ಸಿ ಎಲ್ಲ ಮಳೆ ಹೊಡೆದು ರೆಡಿ ಮಾಡಿ ಅವರೆಲ್ಲ ಮಾಡಿಕೊಡ್ತಾರೆ. ಇದು ಮಾಡಬಾರ್ದು ಅಂಬೋದೇನಿಲ್ಲ, ಎಲ್ಲರೂ ಮಾಡ್ತಾರೆ ನಮ್ಮ ಮನೇಲಿ. ಸರಿ, ಹಾಗಾದ್ರೆ ನಿಮ್ಮ ಮನೆ ಹತ್ರ ಹೋಗಿ ನೋಡೋಣ. ಅಮ್ಮ ಹೋಗಣ್ರಾ? ಬರ್ರಿ ಹೋಗೋಣ.